ದಳಸನೂರು ಗ್ರಾಮ ಪಂಚಾಯಿತಿ ಜನಸಾಮಾನ್ಯರ ಅಭಿವೃದ್ಧಿ ಅರಿವು ಅಭಿಯಾನ ಕಾರ್ಯಕ್ರಮಗಳು ಸರ್ಕಾರಿ ಪ್ರೌಢಶಾಲೆ ದಳಸನೂರು ಆವರಣದಲ್ಲಿ ಹಮ್ಮಿಕೊಂಡಿದ್ದು, ಗೌರವಾನ್ವಿತ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಂಗಳಾಂಬ ಮೇಡಂ ರವರ ಸಹಭಾಗಿತ್ವದಲ್ಲಿ ಜಿಲ್ಲಾ ಲೀಡ್ ಬ್ಯಾಂಕ್ ಕೋಲಾರ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ದಳಸನೂರು ಹಾಗೂ ಮದರ್ ಸಂಸ್ಥೆ ಸಹಯೋಗದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಹತ್ವಾಕಾಂಕ್ಷಿ ಯೋಜನೆಗಳಿಂದ ಸಾಮಾಜಿಕ ಭದ್ರತಾ ಯೋಜನೆ, ಸ್ಯಾಚುರೇಷನ್ ಅಭಿಯಾನ ಹಾಗೂ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ವ್ಯವಸ್ಥಾಪಕರು ಕೃಷ್ಣಮೂರ್ತಿರವರು ರೇಷ್ಮೆ ಇಲಾಖೆ ರೈತ ಬಂಧುಗಳ ಬಗ್ಗೆ ಜಾಗೃತಿ ಅರಿವು ಕಾರ್ಯಕ್ರಮ, ಡಾಕ್ಟರ್ ಪರಮೇಶ್ವರ್ ನಾಯ್ಕ್ ರೇಷ್ಮೆ ಇಲಾಖೆ ವಿಜ್ಞಾನಿಗಳು ಕೋಲಾರ ಹಾಗೂ ರೇಷ್ಮೆ ಇಲಾಖೆ ಸಹಾಯಕ ನಿರ್ದೇಶಕರು ಅಧಿಕಾರಿಗಳು ರೂಪೇಶ್ ರವರು ಹಾಗೂ ಸಿಬ್ಬಂದಿ ವರ್ಗದ ಸೋಮಣ್ಣರವರು, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳು ಅಂಜಲಮ್ಮ, ಹಣಕಾಸು ಆರ್ಥಿಕ ತಾಲೂಕು ಸಂಸ್ಥೆಯ ಸಲಹೆಗಾರರು ವೆಂಕಟೇಶ್, ಜಿಎಫ್ಎಲ್ಸಿ ರಾಮಚಂದ್ರ, ಮುಖ್ಯೋಪಾಧ್ಯಾಯರು ಲಕ್ಷ್ಮೀ ಮೇಡಂ, ಸಹ ಶಿಕ್ಷಕರು ದಿವ್ಯಾ ಮೇಡಂ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಸದಸ್ಯರು, ಊರಿನ ಗಣ್ಯರು, ಹಿರಿಯರು, ಜನಸಾಮಾನ್ಯರು, ಅಂಗನವಾಡಿ ಕಾರ್ಯಕರ್ತರು ಹಾಗೂ ಆಶಾ ಕಾರ್ಯಕರ್ತರು, ಗ್ರಾಮೀಣ ಬ್ಯಾಂಕ್ ಬಿಸಿ ಸಿಬ್ಬಂದಿ ವರ್ಗದವರು, ಸ್ವಸಹಾಯ ಸಂಘದವರು ಎಲ್ಲರೂ ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ಸುಗೊಳಿಸಿದ್ರು. ಕಾರ್ಯಕ್ರಮದಲ್ಲಿ ಗೌರವಾನ್ವಿತರು ಪಿಡಿಒ ಮೇಡಂ, ಬ್ಯಾಂಕ್ ವ್ಯವಸ್ಥಾಪಕರು, ಮಾಜಿ ಅಧ್ಯಕ್ಷರು, ವಿಜ್ಞಾನಿಗಳು, ರೇಷ್ಮೆ ಸಹಾಯಕ ನಿರ್ದೇಶಕರು, ಬ್ಯಾಂಕ್ ಅರಿವು ಕಾರ್ಯಕ್ರಮ ಸಲಹೆಗಾರರು ಎಲ್ಲರೂ ಈ ದಿನ ಕಾರ್ಯಕ್ರಮದಲ್ಲಿ ಸಲಹೆ ಸೂಚನೆಗಳನ್ನು ಜನಸಾಮಾನ್ಯರಿಗೆ ತಿಳಿಸಿದ್ರು. ಎಲ್ಲ ತಿಂತಾ ಇದೀವಿ, ನೀವು ತಿನ್ಬೇಕು, ನಾವು ತಿನ್ಬೇಕು, ಏನ್ ಮಾಡಕ್ಕಾಗಲ್ಲ. ಆಯುಷ್ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ತಿದೆ ಅಂತ ಟೈಮಲ್ಲಿ ಮರಾಠ ಆಗುತ್ತೆ, ಬಿಪಿ ಆಗುತ್ತೆ, ಶುಗರ್ ಎಲ್ಲ ಬರ್ತಾ ಇರುತ್ತೆ. ಆತರ ಸುಮಾರು ಹಾಸನ ಡಿಸ್ಟ್ರಿಕ್ಟ್ ಅಲ್ಲಿ ನಮಸ್ಕಾರ. ನನ್ನ ಹೆಸರು ಮಂಗಳಾಂಬ, ದಳಸನೂರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ನಾನು. ಈ ದಿನ ಕಾರ್ಯಕ್ರಮದಲ್ಲಿ ಎಲ್ಲ ಸಾರ್ವಜನಿಕರಿಗೂ ರೇಷ್ಮೆ ಇಲಾಖೆ ಮತ್ತು ಬ್ಯಾಂಕ್ ವತಿಯಿಂದ ಮಾಹಿತಿಯ ಅರಿವು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಒಂದು ಬ್ಯಾಂಕ್ನಲ್ಲಿ ಯಾವ ರೀತಿ ಸಾಲಗಳು ಕೊಡ್ತಾರೆ, ಯಾವ ರೀತಿ ವಿಮೆ ಮಾಡಿಸ್ಬೇಕು, ಯಾವ ರೀತಿ ಹಣ ಬಳಕೆ ವ್ಯವಹಾರಗಳನ್ನು ಮಾಡಬೇಕು ಎಂಬುದಾಗಿ ಬ್ಯಾಂಕ್ ಮ್ಯಾನೇಜರ್ ಅವರೆಲ್ಲ ತಿಳಿಸ್ಕೊಟ್ರು. ಅದೇ ರೀತಿ ರೇಷ್ಮೆ ಇಲಾಖೆಗೆ ಸಂಬಂಧಿಸಿದಂತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆದಂತ ರೂಪೇಶ್ ಸರ್ ಅವರು ಮತ್ತು ಪರಮೇಶ್ವರ್ ನಾಯ್ಕ್ ವಿಜ್ಞಾನಿಗಳು ಏನು ರೇಷ್ಮೆ ಹುಳುಗೆ ಎಲ್ಲಾನು ಯಾವ ರೀತಿ ಅದನ್ನ ಬಳಕೆ ಮಾಡ್ಕೋಬೇಕು ರೈತರಿಗೆ ಮಾಹಿತಿಯನ್ನ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಅವ್ರಿಗೆ ಈ ಕಾರ್ಯಕ್ರಮದಲ್ಲಿ ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಸಾರ್ವಜನಿಕರಿಗೆ, ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿಯವರಿಗೆ ಮತ್ತು ನಮ್ಮ ಸಿಬ್ಬಂದಿಯವರಿಗೆ ಎಲ್ರಿಗೂ ವಂದಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಒಂದು ಬ್ಯಾಂಕು, ಒಂದು ರೇಷ್ಮೆ ಇಲಾಖೆ, ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್. ಎರಡೇ ವಾಕ್ಯದಲ್ಲಿ ಹೇಳ್ಬೇಕು ಅಂತಂದ್ರೆ, ನಮ್ಮ ಲೀಡ್ ಬ್ಯಾಂಕ್ ನಿಂದ ನಮ್ಮ ಬ್ಯಾಂಕ್ ನಿಂದ ಬಂದಿದ್ದಾರೆ ನಮ್ಮ ಮ್ಯಾನೇಜರ್ ಅವರೆಲ್ಲ ಏನ್ ಹೇಳಿದ್ರು, ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಜಾಗೃತರಾಗಿರ್ರಿ. ಏನು ATM ಯೂಸ್ ಮಾಡ್ಬೇಕಾದ್ರೆ ಪಿನ್ ಯಾರಿಗೂ ಹೇಳ್ಬೇಡ್ರಿ, OTP ಯಾರಿಗೂ ಹೇಳ್ಬೇಡ್ರಿ, ಯಾವುದೇ ಒಂದು ಲಿಂಕ್ ಕೊಟ್ಟಾಗ ಆ ಲಿಂಕ್ ನ ನೋಡ್ದಂಗೆ ಕ್ಲಿಕ್ ಮಾಡಬೇಡಿ. ಅದರಲ್ಲಿ ನಿಮ್ಮ ಅಕೌಂಟ್ಗಳಲ್ಲಿರೋ ಕಾಸು ಬೇರೆಯವರಿಗೆ ವರ್ಗಾವಣೆ ಆಗುತ್ತೆ ಅನ್ನೋ ಒಂದು ವಿಷಯವಾಗಿ ಮುಖ್ಯವಾಗಿ ಅವರು ನಿಮ್ಗೆ ಹೇಳ್ಕೊಟ್ರು. ಎರಡನೇ ವಿಚಾರ ಬಂದಾಗ ವಿಮೆಗಳು ಮಾಡಿಸ್ರಿ, ಪಾಲಿಸಿ ಮಾಡಿಸ್ರಿ. ಯಾವ ಟೈಮ್ ಹೆಂಗಿರುತ್ತೋ ಏನೋ ಹೇಳಕ್ಕಾಗಲ್ಲ. ಅಟ್ಲೀಸ್ಟ್ ನಮ್ಮನ್ನ ಅವಲಂಬಿತ ಕುಟುಂಬಗಳಲ್ಲಿ ಅವಲಂಬಿತ ಒಂದು ಸದಸ್ಯರಿಗೆ ಇದು ಬ್ಯಾಂಕರ್ಸ್ ಕಡೆಯಿಂದ ಹೇಳಿರೋ ಮುಖ್ಯ ವಿಷಯಗಳು. ಇನ್ನ ಎರಡನೇ ವಿಚಾರವಾಗಿ ಬಂದಾಗ ರೇಷ್ಮೆ ಇಲಾಖೆ ಮೊದಲು ನಾವು ಸಣ್ಣವರಿರುವಾಗ ಎಲ್ಲಿ ನೋಡಿದ್ರು ತೋಟಗಳಿತ್ತು, ಯಾಕೆಂದ್ರೆ ಆ ಸೊಪ್ಪು ಮಾರ್ತಿದ್ರು. ಈಗ ಬರ್ತಾ ಅದು ಕಡಿಮೆ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಒಂದು ಅರಿವು ಇಲ್ಲದೆ ಇರೋದ್ರ ಬಗ್ಗೆ. ಈಗ ಏನ್ ಹೇಳಿದಾರೆ ಇವರು, ನಮ್ಮ ರೇಷ್ಮೆ ಇಲಾಖೆಯಿಂದ ಬಂದಿರ್ತಕ್ಕಂಥವ್ರು ಏನ್ ಹೇಳಿದ್ರು, ಹುಳು ಸಾಗಾಣಿಕಾ ಮನೆ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ 1000 ಚದರ ಅಡಿ ಇದ್ರೆ 4.5 ಲಕ್ಷ ಏನು ಸಹಾಯಧನ ಕೊಡ್ತಾರೆ ಅಂತ ನಿಮ್ಗೆಲ್ಲಾನು ಮಾಹಿತಿ ಕೊಟ್ಟಿದ್ದಾರೆ. 600 ಅಡಿ ಚದರ ಅಡಿಗೆ 3,25,000, 225 ಚದರ ಅಡಿಗೆ 90,000. ಮತ್ತು ಡ್ರಿಪ್ ಇರಿಗೇಷನ್ ನಿಮ್ಗೆ ಡ್ರಿಪ್ ಇರಿಗೇಷನ್ ಎಲ್ಲಾನು ಮೊದ್ಲೆಲ್ಲ ಹಾಕೊಂತ ಇದ್ರು. ಅದು ಏನಾದ್ರೂ ಹಳೇದಾಗಿದ್ದು ಹೋಗಿದ್ರೆ 7 ವರ್ಷ ಮೇಲ್ಪಟ್ಟಿದ್ರೆ ಅವ್ರಿಗೆ ಮತ್ತೆ ಡ್ರಿಪ್ ಇರಿಗೇಷನ್ ಅಲ್ಲಿ ಎರಡನೇ ಬಾರಿಗೆ 97,598 ರೂಪಾಯಿ.
ಎಲ್ಲರಿಗೂ ನಮಸ್ತೆ. ನಾನು ಡಾಕ್ಟರ್ ಪರಮೇಶ್ವರ್ ನಾಯಕ್ ಅಂತೇಳಿ. ನಾವು ಕೇಂದ್ರೀಯ ರೇಷ್ಮೆ ಮಂಡಳಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂದಿದ್ದೀವಿ. ಕೋಲಾರ ಸಿಲ್ಕಿಗೆ ಫೇಮಸ್, ಸಿಲ್ಕ್ ಅಂಡ್ ಮಿಲ್ಕ್ ಸಿಟಿ ಅಂತೇಳಿ. ಇತ್ತೀಚಿನ ದಿನಗಳಲ್ಲಿ ಸಿಲ್ಕಿನ ಪ್ರೊಡಕ್ಷನ್ ಅಂದ್ರೆ ರೇಷ್ಮೆಯ ಉತ್ಪಾದನೆ ಕಡಿಮೆ ಆಗ್ತಿರೋ ಒಂದು ಕಾರಣಕ್ಕೆ ನಾವು ಈ ಒಂದು ನನ್ನ ರೇಷ್ಮೆ ನನ್ನ ಹೆಮ್ಮೆ ಅನ್ನೋ ಒಂದು ಕಾರ್ಯಕ್ರಮವನ್ನ ಜಿಲ್ಲಾದ್ಯಂತ ಹರಡಿಸ್ಕೊಂಡು ಎಲ್ಲಾ ತಾಲೂಕನ್ನ ಕವರ್ ಮಾಡ್ತಿದ್ದೀವಿ. ಆ ವಿಷಯದಲ್ಲಿ ಈಗ ಕೋಲಾರದಲ್ಲಿ ದಳಸ್ನೂರಲ್ಲಿ ಸುಮಾರು 100 ರೈತರಿಗೆ ಈ ವಿಷಯವನ್ನ ನಮ್ಮ ಹೆಮ್ಮೆಯಾಗಿ ನಮ್ಮ ರೇಷ್ಮೆಯನ್ನ ಅತ್ಯಂತ ಹೆಚ್ಚು ಉತ್ಪಾದನೆ ಕಡೆಗೆ ಯಾವ ರೀತಿ ಹೋಗಬೇಕು ಅಂತ ಹೇಳಿ ಇವತ್ತು ಆ ಕಾರ್ಯಕ್ರಮನ ನೆರವೇರಿಸಿಕೊಟ್ಟಿದ್ದೀವಿ. ಸರ್, ತಮ್ಮಲ್ಲಿ ಒಂದು ಮಾತು, ತಾವು ವಿಜ್ಞಾನಿಗಳಾಗಿ ಈ ಒಂದು ಕೋಲಾರ ಜಿಲ್ಲಾ ದಳಸ್ನೂರು ಪಂಚಾಯತ್ ವ್ಯಾಪ್ತಿಗೆ ಬಂದು ಈ ರೈತರ ಸಂಪರ್ಕ ಒಂದು ಸದಸ್ಯರು ಅಧ್ಯಕ್ಷರು ಎಲ್ಲ ಒಂದು ಗಮನ ಹರಿಸಿದಾರಲ್ಲ. ಮುಂಬರುವ ದಿನಗಳಲ್ಲಿ ಮ್ಯಾಂಗೋ, ಟೊಮೆಟೊ ಇಲ್ಲಿನ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಇದೆಯಲ್ಲ, ಆ ಒಂದು ಕುಂದುಕೊರತೆಗಳ ಬಗ್ಗೆ ಮುಂಬರುವ ದಿನಗಳಲ್ಲಿ ಆ ಒಂದು ರೈತರ ಸಂಪರ್ಕ ಯಾವ ರೀತಿ ಸಭೆ ಹಮ್ಮಿಕೊಳ್ತೀವಿ? ಈ ವಿಷಯದಲ್ಲಿ ಈ ಇತ್ತೀಚಿನ ದಿನಗಳಲ್ಲಿ ನಮ್ಮ ಶ್ರೀನಿವಾಸಪುರ ತಾಲೂಕದಲ್ಲಾಗ್ಲಿ ಈ ಹಣ್ಣುಗಳು ತರಕಾರಿಗಳ ಇದು ಹೆಚ್ಚಾಗ್ತಿರೋ ಕಾರಣಕ್ಕೆ ಕೀಟನಾಶಕಗಳ ಸಿಂಪಡಣೆ ಹೆಚ್ಚಾಗ್ತಾ ಇದೆ. ಇದನ್ನ ಅರಿವು ಮೂಡಿಸಿ ಈ ಎಲ್ಲ ಗ್ರಾಮ ಪಂಚಾಯತಿಯೊಂದಿಗೆ ನಾವು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಾರ್ಯಕ್ರಮ ಹಮ್ಮಿಕೋಬೇಕಂತೇಳಿ ವ್ಯವಸ್ಥೆ ಮಾಡ್ಕೊಂಡು 1000 ರೂಪಾಯಿ ಹಾಗೂ 1 ಕೆಜಿಗೆ 30 ರೂಪಾಯಿ ತರ ನಾವು ಸರ್ಕಾರದಿಂದಲೇ ಸವಲತ್ತನ್ನ ಕೊಡ್ತಾ ಇದೀವಿ. ಇದನ್ನು ಬಿಟ್ಟು ಆಮೇಲೆ ನಾವು ಎಲ್ಲಾ ಸೋಂಕು ನಿವಾರಕಗಳನ್ನೆಲ್ಲ ಉಚಿತವಾಗಿ ಕೊಡ್ತಿದೀವಿ. ಆದಷ್ಟು ನಮ್ಮ ಶ್ರೀನಿವಾಸಪುರದಲ್ಲಿ ಹೆಂಗಿದೆ ಅಂತಂದ್ರೆ ದ್ವಿತಳಿ ಮಿಶ್ರ ಬೆಳೆಯನ್ನು ಕಡಿಮೆ ಬೆಳೀತಿದ್ದಾರೆ. ಬರೀ ಮಿಶ್ರ ಬೆಳೆ ಬೆಳೆದ್ರಿಂದ ದ್ವಿತಳಿ ಬೆಳೆ ಸ್ವಲ್ಪ ಕಮ್ಮಿ ಇದೆ. ಆದ್ರೂ ನಮ್ಮ ಸರ್ಕಾರ ಮೊದಲಿಂದ ರೂಢಿಸ್ಕೊಂಡು ಬಂದಂತೆ ಎಲ್ಲರಿಗೂ ಸೋಂಕು ನಿವಾರಕಗಳನ್ನೆಲ್ಲ ಕೊಟ್ಟಿದ್ದೀವಿ. ನಮ್ಮ ಉದ್ದೇಶ ಏನಂತಂದ್ರೆ ಹೆಚ್ಚು ರೇಷ್ಮೆ ಉತ್ಪಾದನೆ ಆಗ್ಬೇಕು. ನಮಗೆ ಇವಾಗ ಮೇಜರ್ ಆಗಿ ಕಾಣಿಸಿರೋದು ನಮ್ಮ ಪ್ರಾಬ್ಲಮ್ ಅಂತಂದ್ರೆ ನುಸಿ ಮತ್ತೆ ಎಲೆ ಸುರುಳಿ ಕೀಟ ಪ್ರಾಬ್ಲಮ್ ಹೆವಿ ಕಾಣಿಸಿದೆ. ಅದು ಮಳೆ ಬಂದಿರೋದ್ರಿಂದ ಅದ್ರ ಬಗ್ಗೆ ಪರಮೇಶ್ವರ್ ನಾಯಕ್ ಸರ್ ಅವರು ಸವಿರವಾಗಿ ಅವೆಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾರೆ. ನಾವು ರೇಷ್ಮೆ ಇಲಾಖೆ ಹೊಸದಾಗಿ ನಮ್ದ್ರಲ್ಲಿ ಸಿಬ್ಬಂದಿ ಕೊರತೆ ಒಂದು ನಿಮಗೆ ಹೇಳ್ಬೇಕು ನಮ್ದ್ರಲ್ಲಿ. ಯಾಕಂದ್ರೆ ನಾವು ಶ್ರೀನಿವಾಸಪುರ ತಾಲೂಕಲ್ಲಿ 32 ಜನ ಸಿಬ್ಬಂದಿ ಇರೋದು. 32 ಜನ ಸಿಬ್ಬಂದಿನೂ ಇಲ್ಲ ಇರೋದು. ನಾನು ಕೂಡ ಹೆಚ್ಚುವರಿ ಪ್ರಭಾರದಲ್ಲಿ ಇದ್ದೀನಿ. ನಿಮಗೆ ಯಾವುದೇ ರೀತಿ ತೊಂದರೆ ಆದ್ರೆ ಜಸ್ಟ್ ವರ್ಷಕ್ಕೆ 20 ರೂಪಾಯಿ ಎನ್ರೋಲ್ಮೆಂಟ್ ಅಲ್ಲಿ ನಮ್ಗೆ 2 ಲಕ್ಷ ರೂಪಾಯಿ ನಮ್ಮ ಫ್ಯಾಮಿಲಿ ನಮ್ಮನ್ನ ನಂಬಿರೋರಿಗೆ ಒಂದು 2 ಲಕ್ಷ ರೂಪಾಯಿ ಆಗುತ್ತೆ. ಈ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಒಂದು ತಪ್ಪು ತಿಳುವಳಿಕೆ ಇದೆ. ಬರೀ ಆಕ್ಸಿಡೆಂಟಲ್ ಆದ್ರೆ ಮಾತ್ರ ಇದು ಸಿಗುತ್ತೆ ಅಂತ ಹೇಳ್ಬಿಟ್ಟು, ಬಟ್ ಆಕ್ಸಿಡೆಂಟ್ ಅಂತ ಹೇಳಿದ್ರೆ ವಾಹನ ಅಪಘಾತ ಮಾತ್ರ ಅಲ್ಲ. ಇದು ಯಾವುದೋ ಒಂದು ಈಗ ರೈತರು ಕೆಲಸ ಮಾಡ್ತಾ ಇರ್ತಾರೆ ಹೊಲದಲ್ಲಿ, ಹಾವು ಕಚ್ಚಿ ಏನಾದ್ರು ತೊಂದರೆ ಆಗ್ಬೋದು, ಅಥವಾ ಈಗ ಮಳೆ ಗುಡುಗು ಸಿಡ್ಲು ಇರ್ತಾ ಇದೆ, ಇಂಥ ಗುಡುಗು ಸಿಡ್ಲುಗಳು ಬಂದು ಏನಾದ್ರು ತೊಂದರೆ ಆಗ್ಬೋದು, ಅಥವಾ ಕೃಷಿ ಹೊಂಡದಲ್ಲಿ ಬಿದ್ದು ಅಥವಾ ಕೃಷಿ ನೀರಿನ ಜಲಾಪಘಾತಗಳು ಅಂತ ಕರಿತೀವಿ. ಈ ರೀತಿ ಏನಾದ್ರು ಆಕಸ್ಮಿಕ ಮರಣಗಳು ಉಂಟಾದಾಗ ಅವರಿಗೆ ಒಂದು ಸೆಕ್ಯೂರಿಟಿಯನ್ನ ಕೊಡೋದಕ್ಕೆ ಬರೀ 20 ರೂಪಾಯಿ ಪ್ರೀಮಿಯಂ ಅಲ್ಲಿ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಮಹತ್ವಾಕಾಂಕ್ಷಿ ಯೋಜನೆ ಅಟಲ್ ಪೆನ್ಷನ್ ಯೋಜನೆ ಅಂತ ಹೇಳಿ, ಸಾಮಾನ್ಯ ಜನರಿಗೂ ಕೂಡ ಒಂದು ಪೆನ್ಷನ್, ಮಾಸಿಕ ಪೆನ್ಷನ್ ಬರಬೇಕು. ಈಗ ನಾವು ಗೌರ್ಮೆಂಟ್ ಕೆಲಸದಲ್ಲಿ ಇರುವಂತವ್ರು ನಿನ್ಗೆ 60 ವರ್ಷ ಆದ್ಮೇಲೆ ಪೆನ್ಷನ್ ತಗೊಳ್ತಪ್ಪ ಅಂತ ಹೇಳ್ತಾರೆ. ಆದ್ರೆ ಡೌನ್ ಆಗುವಂತ ಇದೇ ಇಲ್ಲ, ಅಂದ್ರೆ ಯಾವುದೇ ರೀತಿಯಾದಂತ ಸಂಗತಿನೇ ಇಲ್ಲ. ಆದ್ರೆ ಇಲ್ಲಿ ಬೆಳೆಗಳು ಹೋಗೋದು ಅದು ಇದು ಸಮಸ್ಯೆ ಶ್ರೀನಿವಾಸಪುರದಲ್ಲಿ ಹೆಚ್ಚು ಅಂತ ಹೇಳಿ ಕೇಳಲ್ಪಡ್ತಾ ಇದ್ದೀನಿ. ಯಾಕಂದ್ರೆ ಆಬ್ವಿಯಸ್ಲಿ ಈ ಕಡೆ ಅಕ್ಕಪಕ್ಕ ತೋಟದವರು, ಅಕ್ಕಪಕ್ಕ ಇದು ತರಕಾರಿಯವರು ಅತಿ ಹೆಚ್ಚಾಗಿ ಸ್ಪ್ರೇ ಮಾಡ್ತಾರೆ. ಆ ಸ್ಪ್ರೇ ಮಾಡೋ ಕಾರಣಕ್ಕೆ ಹುಳುಗಳಿಗೆ ಅದು ತಗಲಿ ಅದು ಬೆಳೆ ಹಾಳಾಗುವಂತ ಚಾನ್ಸಸ್ ಇರುತ್ತೆ. ಅದು ರೈತರ ನಮ್ಮಗಳ ಕೈಯಲ್ಲಿರುತ್ತೆ ಅದನ್ನ ಕಂಟ್ರೋಲ್ ಮಾಡೋದು. ಮಾರ್ಕೆಟ್ ರೇಟ್ ಕಂಟ್ರೋಲ್ ಮಾಡೋ ಕೆಪಾಸಿಟಿ ನಮಗಿರಲ್ಲ. ಅದು ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಡಿಸೈಡ್ ಆಗುತ್ತೆ ಅಲ್ವಾ ಇವ್ರೆ? ಮ್ಯಾಂಗೋ ಪ್ರೈಸ್ ಅನ್ನ ಈಗ 2 ರೂಪಾಯಿ ಕೆಜಿಗೆಲ್ಲ ಕೊಟ್ವಿ, ಅದನ್ನ 5 ರೂಪಾಯಿ ಕೆಜಿ ಮಾಡುವಂತ ಯಾರ್ದಾದ್ರೂ ಕೆಪಾಸಿಟಿ ಇದೆಯಾ ನಮ್ಗಳ ಕೈಯಲ್ಲಿ? ಯಾರಿಗೂ ಇಲ್ಲ. ಆದ್ರೆ ಬೆಲೆ ಹೋಗ್ತಿರೋ ಬೆಳೆನ ಸ್ವಲ್ಪ ನೋಡ್ಕೊಂಡು ಒಂದು ವೈಜ್ಞಾನಿಕವಾಗಿ ಮಾಡುವಂತ ಕೆಪಾಸಿಟಿ ನಮ್ಗಳ ಕೈಯಲ್ಲಿ ಇರುತ್ತೆ ಅಲ್ವಾ? ಆ ಒಂದು ವೈಜ್ಞಾನಿಕ ಮಾದರಿನ ನಾವು ಸ್ವಲ್ಪ ಅಳವಡಿಸ್ಕೋಬೇಕು ಅಂತ ಹೇಳಿ ಈ ವೇದಿಕೆಯಿಂದ ಕೇಳ್ಕೊಂತೀನಿ. ದಯವಿಟ್ಟು ಈ ಕಡೆ ನೋಡ್ಬೇಕು, ಆಮೇಲೆ ಸ್ಕ್ಯಾನ್ ಮಾಡಿ. ಕಾರ್ಡ್ ಇರ್ತಕ್ಕಂಥ ಫ್ಯಾಮಿಲಿಗಳಿಗೆ ಮತ್ತೆ APL ಕಾರ್ಡ್ ಇರ್ತಕ್ಕಂಥ ಫ್ಯಾಮಿಲಿಗಳಿಗೆ ನಮ್ಮ ಸರ್ಕಾರದಿಂದ ಒಂದು ಉಚಿತವಾದಂತಹ ಅನುದಾನವನ್ನ ನಾವು ನೀಡ್ತಕ್ಕಂಥದ್ದು. ಯಾವಾಗ ಅಂತಂದ್ರೆ ಸುಮಾರಷ್ಟು ಎಮರ್ಜೆನ್ಸಿ ಕಾಯಿಲೆಗಳಿದೆ ನಮ್ಮಲ್ಲಿ. ಇವತ್ತು ನರಗಳ ದೌರ್ಬಲ್ಯ ಇರ್ಬೋದು, ಮೂತ್ರಪಿಂಡ ಕಾಯಿಲೆ ಇರ್ಬೋದು, ಹಾರ್ಟ್ ಅಟ್ಯಾಕ್ಸ್ ಇರ್ಬೋದು, ಆಕ್ಸಿಡೆಂಟ್ಸ್ ಇರ್ಬೋದು, ಕಿಡ್ನಿ ವೈಫಲ್ಯ ಇರ್ಬೋದು, ಮಕ್ಕಳಿಗೆ ಬರ್ತಕ್ಕಂಥ ಕಾಯಿಲೆಗಳಿರ್ಬೋದು, ಬರ್ನ್ಸ್ ಇರ್ಬೋದು. ಈ ಒಂದು ಭಯಂಕರವಾದಂಥ ಕಾಯಿಲೆಗಳಿಗೆ ನಮ್ಮಲ್ಲಿ ಲಕ್ಷ ಹಣ ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ನಮ್ಮ ಘನ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ನಮಗೆ 60% ಮತ್ತೆ ರಾಜ್ಯ ಸರ್ಕಾರದಿಂದ 40%, ಈ ಹಣವನ್ನ ನಾವು ಒಟ್ಟಿಗೆ 5 ಲಕ್ಷ ಅನುದಾನವನ್ನ ನಾವು ಮೀಸಲಾಗಿಡಲಾಗುತ್ತೆ. ಆರೋಗ್ಯ ವಿಮಾ ಯೋಜನೆ ಅಂತ BPL ಫ್ಯಾಮಿಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಸಹ ನೀವು ಈ ಒಂದು ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಂತ ಹೆಲ್ತ್ ಕಾರ್ಡ್ ಅನ್ನ ಮಾಡಿಸ್ಕೋಬೇಕು. ಸುಮಾರಷ್ಟು ಜನ ನಮ್ಮಲ್ಲಿ ಕೇವಲ 33% ಅಷ್ಟು ಮಾಡಿಸ್ಕೊಂಡಿದ್ದಾರೆ. ಇನ್ನೂ ಸುಮಾರಷ್ಟು ಜನ ಮಾಡಿಸ್ಕೋಬೇಕಾಗಿದೆ. 18 ವರ್ಷ ಬಿಲೋ 10 ಇಯರ್ಸ್ ಮಕ್ಕಳು ಬಿಟ್ಟು ಮಿಕ್ಕ ಉಳಿದಂತ
ನಿಮ್ಮ ರೈತಾಪಿ ವರ್ಗದ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ದಳಸ್ನೂರು ಗ್ರಾಮೀಣ ಬ್ಯಾಂಕ್ನ ಮುಖ್ಯಾಧಿಕಾರಿ ಶಾಖಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಒಂದೂವರೆ ವರ್ಷದಿಂದ. ಬನ್ನಿ. ಅವ್ರೇನ್ ತೆತ್ತಾದಾಗ ಆ ಕುಟುಂಬ ನಮ್ಗೆ 2 ಲಕ್ಷ. ಇನ್ ಕೇಸ್ ಏನಾದ್ರು ಫಿಸಿಕಲ್ ಏನಾದ್ರು ಅರ್ಧ 50% ಅಂಗವೈಕಲ್ಯ ಆದಾಗ 1 ಲಕ್ಷ ಕೊಡ್ತಾರೆ ಸರ್. ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಸಾರ್ ನಂಗೆ PMSBY ಅಂತಾರೆ, ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ. ವಯಸ್ಸು ಬಂದ್ಬಿಟ್ಟು 18 ರಿಂದ 70 ವರ್ಷ ವಯಸ್ಸದವರೆಗೆ 1 ವರ್ಷಕ್ಕೆ 20 ರೂಪಾಯಿ ನಿಮ್ಮ ಅಕೌಂಟ್ ಕಟ್ ಆಗುತ್ತೆ. ಅದು ಯಾವುದೇ ಬ್ಯಾಂಕ್ ಅಲ್ಲಿ ಒಂದು ಬ್ಯಾಂಕ್ ಅಲ್ಲಿ ಅಕೌಂಟ್ ಕಟ್ ಮಾಡಿಸ್ಕೊಳ್ಳಿ. ಇದು ಏನಪ್ಪಾ ಅಂದ್ರೆ ಇನ್ ಕೇಸ್ ಹೊರಗಡೆ ಹೋಗ್ತಾ ಇರ್ತೀವಿ, ಬೈಕ್ ಅಲ್ಲೋ ಬಸ್ ಅಲ್ಲೋ ಕಾರ್ ಹೋಗ್ತಾ ಇರ್ತೀವಿ, ನಾವೆಲ್ಲ ಕರೆಕ್ಟ್ ಆಗಿ ಹೋಗ್ತಾ ಇರ್ತೀವಿ, ಬಟ್ ಅವ್ರು ಬರೋ ಕರೆಕ್ಟ್ ಆಗಿ ಬರಲ್ಲ ನಮ್ಗೆ. ಇನ್ ಕೇಸ್ ನಮ್ಗೆ ಏನಾದ್ರು ಅಪಘಾತ ಆಗಿ ಆಕಸ್ಮಿಕವಾಗಿ ಪ್ರಾಣ ಹೋದ್ರೆ ಅಂತ ಟೈಮಲ್ಲಿ ಅದು ಕುಟುಂಬ ನಾಮಿನಿ ಬಂದ್ಬಿಟ್ಟು ಬ್ಯಾಂಕ್ ಕಡೆಯಿಂದ 1-2 ಲಕ್ಷ ಬರುತ್ತೆ. ಇನ್ ಕೇಸ್ ಫಿಸಿಕಲ್ ಏನಾದ್ರು ಡ್ಯಾಮೇಜ್ 50% ಅಂಗವೈಕಲ್ಯ ಆದಾಗ 1 ಲಕ್ಷ ಕೊಡ್ತಾರೆ. ಇನ್ನು ಬಂದ್ಬಿಟ್ಟು PMJJBY ಅಂದ್ರೆ 1,000 ರೂಪಾಯಿ ಕಟ್ ಮಾಡಿಸ್ಕೊಳ್ಳಿ ಗ್ರಾಮೀಣ ಬ್ಯಾಂಕ್ ಅಲ್ಲಿ. ಇನ್ ಕೇಸ್ ಅದನ್ನ ಡೆತ್ ಆದಾಗ ಆಕಸ್ಮಿಕವಾಗಿ ಪ್ರಾಣ ಹೋದ್ರೆ ಆ ಕುಟುಂಬ ನಮಗೆ ಪ್ರಾಣ ಬರಲ್ಲ. ಬರುತ್ತೆ ಸರ್, ಪ್ರಾಣ ಬರಲ್ಲ. ಅಟ್ಲೀಸ್ಟ್ ಆ ನಾಮಿನಿ ನಮಗೆ ಬ್ಯಾಂಕ್ ಕಡೆಯಿಂದ 20 ಲಕ್ಷ ಬರುತ್ತೆ ಸರ್. ದಯವಿಟ್ಟು ಮಾಡಿಸ್ಕೊಳ್ಳಿ. ಮತ್ತೆ ಕೆಲವು ನಿಮಗೆ ಫೋನ್ ಮಾಡ್ತಾರೆ ಮೇಡಮ್. 18 ರಿಂದ 65 ವರ್ಷ ವಯಸ್ಸು, 65 ವರ್ಷ 20 ಲಕ್ಷ. ನಾವೇನಾದ್ರೂ ಪ್ರಾಣ ಹೋದ್ರೆ ಮಾತ್ರ ದಯವಿಟ್ಟು ಯಾರಿಗೂ ಹೋಗೋದು ಬೇಡ. ಫಸ್ಟ್ ಆಫ್ ಆಲ್ ಇನ್ಸೂರೆನ್ಸ್ ಅಷ್ಟೇ ಮೇಡಮ್ ಅದು, ಓಕೆನಾ? ನೆಕ್ಸ್ಟ್ ನಿಮಗೆ ಕೆಲವರು ಫೋನ್ ಮಾಡ್ತಾರೆ ಸರ್. ಈಗ ಇವತ್ತು ಎಕ್ಸಾಂಪಲ್ ನಿಮ್ಗೂ ಇಲ್ಲ ನನಗೆ ಅನ್ಕೊಳ್ಳಿ, ನಂಗೆ 39 ಏಜ್ ಅನ್ಕೊಳ್ಳಿ. ಇವತ್ತು ನಾವು ಮಾಡಿಸ್ಕೊಂಡಿದ್ದಾಗ ನಮ್ಗೆ 65 ವರ್ಷ ತನಕ ನಮ್ಗೆ ಇರುತ್ತೆ ಲೆಕ್ಕ. ಮತ್ತೆ 65 ವರ್ಷ ಆದ್ಮೇಲೆ ಅದು ಅಮೌಂಟ್ ಕಟ್ ಆಗಲ್ಲ, ನಮ್ಗೆ ಬರೋದಿಲ್ಲ. ಯಾಕಂದ್ರೆ ಈಗ ಆಯುಷ್ ಪ್ರಮಾಣ ಬಂದ್ಬಿಟ್ಟು 60 ವರ್ಷ ಆಗುತ್ತೆ. ಬ್ಯಾಂಕ್ ಅಲ್ಲಿ ಅಕೌಂಟ್ ಇದ್ರೆಲ್ಲ ನಾಮಿನೇಷನ್ ಮಾಡಿಸ್ಕೊಂಡಿದ್ದೀರಾ? ಏನ್ ನಾಮಿನಿ ಗೊತ್ತಾ ಯಾರಿಗೆ ಸರ್? ಒಬ್ರು ಹೇಳಿ ಸರ್ ಪ್ಲೀಸ್ ಮೇಡಮ್. ನಾಮಿನಿ ಅಂದ್ರೆ ಏನು ಯಾರಿಗ ಗೊತ್ತಾ? ಒಬ್ರು ಹೇಳಿ ಪ್ಲೀಸ್. ನಮ್ಮ ಮನೆ ಬರ್ಬೇಕು ನಾಮಿನಿ ಮಾಡಿಸ್ಕೊಂಡಿದ್ದೀರಾ? ನಿಮ್ ಪಾಸ್ಬುಕ್ ಅಲ್ಲಿ ಕೆಳಗಡೆ ನಾಮಿನಿ ಅಂತ ಹಾಕಿದ್ದಾರೆ. ಯಾರೆಲ್ಲ ಅಬ್ಸರ್ವ್ ಮಾಡಿರಲ್ಲ, ಯಾರಿಗೆ ಗೊತ್ತಿದೆ, ನಾನು ಸ್ಮಾಲ್ ಬಿಟಿಸ್ ಮಾಡಿದ್ದೆ ಪಂಚಾಯತ್ ಅಂತ. ಆ ನಾಮಿನಿ ಬಗ್ಗೆ ಬಂದ್ಬಿಟ್ಟು ವೈ ಅಂತ ಹಾಕಿರ್ತಾರೆ, ಇಲ್ಲಾಂದ್ರೆ ಎನ್ ಅಂತ ಹಾಕಿರ್ತಾರೆ. ವೈ ಅಂದ್ರೆ ಏನಾದ್ರೆ ಯಾರಿಗೆ ಗೊತ್ತಾ? ಸುಮಾರು ಜನ ಬ್ಯಾಂಕ್ ಅವರ ಪಾಸ್ಬುಕ್ ಅಲ್ಲಿ ವೈ ಇರುತ್ತೆ, ಇಲ್ಲ ಎನ್ ಅಂತ ಇರುತ್ತೆ. ಎನ್ ಇರೋರು ದಯವಿಟ್ಟು ಬ್ಯಾಂಕ್ ಹೋಗ್ಬಿಟ್ಟು ಒಂದು ನಾಮಿನೇಷನ್ ಮಾಡಿಸ್ಬೇಕು. ಇಲ್ಲಾಂದ್ರೆ ಮೇಡಮ್ ಹೇಳ್ದಂಗೆ ಇನ್ ಕೇಸ್ ನಮ್ಮ ಅಕೌಂಟ್ ದುಡ್ಡು ಇರುತ್ತೆ, ನಿಮ್ಮ ಅಕೌಂಟ್ ಆಗಿರ್ಬೋದು, ನಮ್ಮ ಅಕೌಂಟ್ ಆಗಿರ್ಬೋದು. ನಾವ್ ಇನ್ ಕೇಸ್ ಏನಾದ್ರು ಆಕಸ್ಮಿಕ ನಾವು ತಿಳ್ಕೊಂಡಾಗ ನಿಮ್ಮ ಅಕೌಂಟ್ ದುಡ್ಡು ಬಂದ್ಬಿಟ್ಟು ನಮ್ಮ ಮನೆಯವ್ರು ಬರ್ಬೇಕಾದ್ರೆ ಕಂಪಲ್ಸರಿ ನಾಮಿನೇಷನ್ ಮಾಡಿಸ್ಬೇಕು ಅಲ್ವಾ? ನಮ್ಮ ರಿಸರ್ವ್ ಬ್ಯಾಂಕ್ ಅಲ್ಲಿ ಬಂದ್ಬಿಟ್ಟು ಅಂತ ಹೇಳ್ತಾರೆ. ಆ ಒಂದು ಕಲೆ ಕಲಿಯೋದು ನಮ್ಮಂತ ಸಾಮಾನ್ಯ ವರ್ಕರ್ಸ್ಗೆ ಗೊತ್ತಾಗಲ್ಲ. ಹಂಗಾಗಿ ನಾವು ದುಡಿತಿರ್ತೀವಿ, ಮೈ ಬಗ್ಸ್ ದುಡಿತಿರ್ತೀವಿ, ಕಾಸೇ ನಿಲ್ಲಲ್ಲ. ಆ ಒಂದು ಕೆಲವೊಂದು ಇದಾವೆ ಈ ತರ ಇನ್ಶೂರೆನ್ಸ್ ನೋಡಿ 20 ರೂಪಾಯಿ ಕೊಟ್ವಿ ಅಂತಂದ್ರೆ ಯಾವುದೇ ಅಪಘಾತನ ನಮ್ ಕೈಯಲ್ಲಿ ತಡೆಯಕ್ಕಾಗಲ್ಲ. ಅದಕ್ಕೆ ಅದನ್ನ ಅಪಘಾತ ಅಂತಾನೆ ಕರೆಯೋದು, ಅದನ್ನ ಆಕ್ಸಿಡೆಂಟ್ ಅಂತ ಅದಕ್ಕೆ ಕರೆಯೋದು. ಅಟ್ಲೀಸ್ಟ್ ಅದರಿಂದ ನಮ್ಮನ್ನ ನಂಬ್ಕೊಂಡು ಉಳಿದಿರೋರಿಗೆ ಏನೋ ಒಂದ್ ಸಿಗತ್ತೆ ಅಂತಂದ್ರೆ ಅದಕ್ಕಿಂತ ಇನ್ನೇನು. ನಾವೇನೋ ಒಂದು ಆರೋಗ್ಯ ಇದಾಗ್ಬಿಟ್ಟು ICU ಅಲ್ಲಿ ಇರ್ತೀವಿ, ಏನೋ ಒಂದ್ ಕಷ್ಟ ಪಡ್ತಿರ್ತೀವಿ ಅಂತ ಅನ್ಕೊಂಡಿರ್ತೀವಿ. ನಮ್ಗೆಲ್ಲ ಕಷ್ಟ ಆಚೆ ICU ಆಚೆ ನಿಂತಿರ್ತಾರಲ್ಲ ಹೆಂಡತಿ ಮಕ್ಕಳು, ಅವ್ರಿಗೆ ನಿಜವಾದ ಕಷ್ಟ. ಯಾಕಂದ್ರೆ ಆ ಜೀವ ಉಳಿಸ್ಕೋಬೇಕು, ಆ ಉಳಿಸ್ಕೊಳ್ಳೋದಕ್ಕೆ ಬೇಕಾಗಿಂತ ಕಾಸಿರಲ್ಲ, ಇಲ್ಲ ಅಷ್ಟಿಷ್ಟರಲ್ಲ. ಅದು ಆ ಒಂದು ವಿಷಯನೇ ಬೇರೆ ಬಿಡಿ. ಅದು ಆ ವಿಷಯಕ್ಕೆ ನಿಜವಾಗ್ಲು ಒಂದೆಲ್ಲ 1,000 ರೂಪಾಯಿನೋ 20 ರೂಪಾಯಿನೋ 50 ರೂಪಾಯಿನೋ ಅಂತರದ್ದೆಲ್ಲ ಮಾಡಿಸ್ಕೋಬೇಕು. ನಾವೆಲ್ಲ ರೈತರು ನಮ್ಮ ಪರವಾಗಿ ಇದ್ರ ಮೇಲೆ ನಾನು ಹೋಗೋದ ಕಡೆ ಅಟ್ಲೀಸ್ಟ್ ಒಂದೊಂದು ಮಾತು ಹೇಳ್ತೀನಿ ಸರ್ ಈ ತರದ ಬಗ್ಗೆ. ನಾನೀಗ ನಮ್ಮ ರೇಷ್ಮೆ ವಿಷಯಕ್ಕೆ ಬರ್ತೀನಿ. ಶ್ರೀನಿವಾಸಪುರದಲ್ಲಿ ಬಂದು ರೇಷ್ಮೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕೆಳಮಟ್ಟಿಗೆ ಹೋಗ್ತಿರೋದು ಸತ್ಯಾಂಶದ ಸಂಗತಿ. ಅದ್ರ ಬಗ್ಗೆ ಈಗ ಇವತ್ತಿನ ಮೀಟಿಂಗ್ ನಾವು ಮಾಡ್ತಿರೋದು ಬ್ಯಾಂಕ್ ಕಡೆಯಿಂದ ಸಾಮಾಜಿಕ ಭದ್ರತಾ ಯೋಜನೆಗಳು ಇದ್ರ ಬಗ್ಗೆ ತಿಳಿಸಿದ್ದಾರೆ. ನಮ್ಮ ರಿಕ್ವೆಸ್ಟ್ ಏನು ಅಂದ್ರೆ ಪದೇ ಈ ಮೀಟಿಂಗ್ಸ್ ಮಾಡ್ತಿದ್ದೀವಿ. ಇನ್ಶೂರೆನ್ಸ್ ಎನ್ರೋಲ್ ಮಾಡಿಸ್ಕೊಳ್ಳಿ. ಸ್ಕೀಮಲ್ಲಿ ಏನಿದೆ, ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ 20 ರೂಪಾಯಿ, ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ವರ್ಷಕ್ಕೆ 436. ಇದು ಕಡ್ಡಾಯವಾಗಿ ಪ್ರತಿಯೊಬ್ಬರು ಮಾಡಿಸ್ಕೊಳ್ಬೇಕು. ಪ್ರತಿಯೊಬ್ಬರು ಇದು ಮಾಡಿಸ್ಕೊಳ್ಬೇಕು ಅಂತ ಬ್ಯಾಂಕ್ನವರು ಒತ್ತಡ ತರ್ತಿಲ್ಲ, ರಾಜ್ಯ ಸರ್ಕಾರ. ಹಾಗಾಗಿ ಈಗ ಈ ಮೀಟಿಂಗ್ಸ್ ಪ್ರತಿ ಪಂಚಾಯಿತಿ ಅಂದ್ರೆ ಪ್ರತಿ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಇದು ವಹಿಸಿದ್ದಾರೆ. ಆ ಪ್ರದೇಶದಲ್ಲಿರುವಂತ ಪ್ರತಿಯೊಬ್ಬ ವ್ಯಕ್ತಿಗೂ ಇದು ಎನ್ರೋಲ್ ಮಾಡಿಸಿ ಅಂತ. ಮತ್ತೆ ಈ ಬ್ಯಾಂಕ್ ಅಲ್ಲಿ ಅಂದ್ರೆ ಈ ಗ್ರಾಮದಲ್ಲಿ ದಳಸೂರು ಗ್ರಾಮದಲ್ಲಿರುವಂತ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಇಬ್ರು BC ಇದ್ದಾರೆ. ನೀವು ಬ್ಯಾಂಕ್ ಹತ್ರ ಹೋಗೋದು ಬೇಡ, ಅವರೇ ನಿಮ್ಮ ಮನೆ ಬಾಗಿಲು ಬರ್ತಾರೆ, ಸರ್ವಿಸ್ ಕೊಡ್ತಾರೆ. ತಾಲೂಕಿನಲ್ಲಿ ಪೊಲೀಸ್ ವರ್ಕ್ ಮಾಡಿದ್ದೆ. ಈಗ ರೀಸೆಂಟ್ ಆಗಿ ಒಂದು 5 ತಿಂಗಳ ನಂತರ ಈಗ ರೇಷ್ಮೆ ಸಹಾಯಕ ನಿರ್ದೇಶಕರಾಗಿ ಕೆಲಸ ಶ್ರೀನಿವಾಸಪುರದಲ್ಲಿ ತಗೊಂಡಿದ್ದೀನಿ. ನಮ್ಮ ರೇಷ್ಮೆ ಇಲಾಖೆಯಿಂದ ಸಾಯಿಲಿಂದ ಹಿಡಿದು ಸಿಲ್ಕ್ ವರೆಗೂ ನಮ್ಮ ರೇಷ್ಮೆ ಇಲಾಖೆಯಿಂದ ಸೌಲಭ್ಯ ಸಿಗುತ್ತದೆ.
ಹೊಸದಾಗಿ ನಾಟಿ ಮಾಡ್ತೀವಲ್ಲ, ಒಂದು 27 ನಾಟಿ ಮಾಡೋಕೆ 1 ಎಕರೆಗೆ ನಮ್ಮ ಇಲಾಖೆಯಿಂದ 1,18,000 ರೂಪಾಯಿ ನರೇಗಾ ಯೋಜನೆ ಅಡಿಯಲ್ಲಿ ಉಪಯೋಗಿಸ್ಕೊಳ್ಬಹುದು. ಇದು ಏನು ತೋಟ ಮಾಡೋದಕ್ಕೆ ಏನಂದ್ರೆ ಅದಕ್ಕೆ ಜಾಬ್ ಕಾರ್ಡ್ಸ್ ಇರಬೇಕು, ಇದ್ದವರು ನರೇಗಾ ಯೋಜನೆಯಲ್ಲಿ ಇದನ್ನ ಪಡೆದುಕೊಳ್ಬಹುದು. ನೆಕ್ಸ್ಟ್ ಉಳು ಮನೆ, ನಮ್ದ್ರಲ್ಲಿ 1000 ಅಡಿ ಉಳು ಮನೆಗೆ 3,34,000 ರೂಪಾಯಿ ಜನರಲ್ ಕೊಡ್ತೀವಿ. ಅದೇ SC ST ಆದ್ರೆ 4,05,000 ರೂಪಾಯಿ ಕೊಡ್ತೀವಿ. ಅದೇ 600 ಅಡಿ ಚದರ ಮನೆಗಾದ್ರೆ ನಮ್ದ್ರಲ್ಲಿ 2,43,000 ರೂಪಾಯಿ ಜನರಲ್ ಕೊಡ್ತೀವಿ. ಅದೇ SC ST ಗೆ 2,92,000 ರೂಪಾಯಿ ಉಳು ಮನೆಗೆ ಅಂತಾನೆ ಕೊಡ್ತೀವಿ. ಮತ್ತೆ ನಮ್ಮ ಪ್ರೋಗ್ರಾಮ್ಗಳೆಲ್ಲಾನು ದ್ವಿತಳಿ ರೇಷ್ಮೆ ಬೆಳೆ ಪ್ರಮೋಟ್ ಮಾಡೋದಕ್ಕೆ ಇರೋದ್ರಿಂದ 87 ಆಗಿದೆ. ಈ 1987 ಆದಂತ ಗ್ರಾಮೀಣ ಬ್ಯಾಂಕು ನಿಮಗೆ ಚಿರಪರಿಚಿತ. ಪ್ರತಿಯೊಂದು ರೈತರಿಗೂ ಬೆಳೆ ಸಾಲದಿಂದ ಹಿಡಿದು ನಿಮಗೆ ಬೇಕಾಗಿರುವಂತ ಪ್ರತಿಯೊಂದು ಸಾಲಗಳು ನಿಮ್ಮ ಅವಶ್ಯಕತೆಗೆ ತಕ್ಕ ಹಾಗೆ ನಮ್ಮ ಸಾಲಗಳು ಸಿಗುತ್ತೆ. ಮುಖ್ಯವಾಗಿ ಬೆಳೆ ಸಾಲಗಳ ಬಗ್ಗೆ ಜಾಗೃತಿ ಇರಬೇಕು ರೈತರಲ್ಲಿ. ನೀವು ಬೆಳೆ ಸಾಲ ತಗೊಂಡಾಗ ಪ್ರತಿ ವರ್ಷ ಅದನ್ನ ರಿನ್ಯೂವಲ್ ಅಂತ ಮಾಡಿದ್ರೆ ಅದು ನಿಮಗೆ ಕೇವಲ 4% ಇಂಟ್ರೆಸ್ಟ್ ಅಲ್ಲಿ ನಿಮಗೆ ಕವರ್ ಆಗುತ್ತೆ. ನೀವು ಯಾವಾಗ ವರ್ಷದಲ್ಲಿ ರಿನ್ಯೂವಲ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಆ ಬಂದು ನಿಮಗೆ 12% ಸುಸ್ತಿ ಬಡ್ಡಿ ಆಗ್ಬಿಡತ್ತೆ. ಅದರಿಂದ ದಯವಿಟ್ಟು ಕೇಳ್ಕೊಳ್ಳಿ, ಎಲ್ಲಾ ರೈತರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನೀವು ನಿಮ್ಮ ಕೃಷಿ ಸಾಲವನ್ನ ವರ್ಷಕ್ಕೊಂದ್ಸಷ್ಟು ವಿದ್ಯಾರ್ಥಿ ಮತ್ತೆ ಅವ್ರ ತಂದೆ ಇಬ್ಬರನ್ನು ಜಂಟಿ ಮಾಡಿ ಅವರಿಗೆ 4 ಲಕ್ಷ ರೂಪಾಯಿವರೆಗೂ ವಿದ್ಯಾಭ್ಯಾಸ ಸಾಲ ಅಂತ ಕೊಡ್ತೀವಿ. ಮತ್ತೆ ಎಜುಕೇಶನ್ ಲೋನು ನೀವು ಹೊರದೇಶದಲ್ಲಿ ಓದಬೇಕು, ನಾವು ಹೊರದೇಶದಲ್ಲಿ MS ಮಾಡಬೇಕು, ಆ ರೀತಿ ಎಲ್ಲ ಇದ್ರೆ ಅದಕ್ಕೂ ಕೂಡ 20 ಲಕ್ಷದಿರುವಂತ ಅಕ್ಕಪಕ್ಕದಲ್ಲಿ ಇರುವಂತ ಪ್ರತಿಭಾವಂತ ವಿದ್ಯಾರ್ಥಿಗಳು ಹಣಕಾಸು ತೊಂದರೆಯಿಂದ ಅವ್ರಿಗೆ ಏನಾದ್ರು ಎಜುಕೇಶನ್ ಮುಂದುವರ್ಸಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಗ್ರಾಮೀಣ ಬ್ಯಾಂಕಿಗೆ ಭೇಟಿ ನೀಡಿ ಆ ಎಜುಕೇಶನ್ ಸೌಲಭ್ಯವನ್ನು ತೆಗೆದುಕೊಂಡು ಅವರು ಒಂದು ಆರ್ಥಿಕವಾಗಿ ಮುನ್ನಡೆಯೋದಕ್ಕೆ ನಾವು ಸಹಕಾರಿಯಾಗೋಣ. ಜನರಲ್ಲೂ ಏನೋ ಕೃಷಿ ಹೊಂಡದಲ್ಲಿ ಕೆಲಸ ಮಾಡಕ್ ಹೋದಾಗ ಕೃಷಿ ಹೊಂಡದಲ್ಲಿ ಬಿದ್ದು ಆಕಸ್ಮಿಕವಾಗಿ ದುರ್ಮರಣ ಮಾಡಿದ್ರು. ಅವ್ರು ಇಮಿಡಿಯೇಟ್ ಬಂದ್ರು. ಇಬ್ರು ಚಿಕ್ಕ ಮಕ್ಕಳು SLC ಓದ್ತಾ ಇದಾರೆ, ಅವರು PUC ಓದ್ತಾ ಇದಾರೆ. ಅವ್ರು ಬಂದು ಈ ರೀತಿ ನಮ್ಮ ಯಜಮಾನರು ತೀರೋಗಿದ್ದಾರೆ, ನಿಮ್ ಬ್ಯಾಂಕಲ್ಲಿ ಏನಾದ್ರು ಇದೆಯಾ, ಇನ್ಶೂರೆನ್ಸ್ ಮಾಡಿಸಿದಾರ ನೋಡಿ ಅಂತ ಹೇಳಿದಾಗ ನಾವು ನೋಡಿದಾಗ ಅವ್ರದ್ದು SBI ಜನರಲ್ ಇನ್ಶೂರೆನ್ಸ್ ಇತ್ತು. ನಾವು ಅದನ್ನ ನೋಡಿ ಹೇಳಿದಾಗ ಅವ್ರಿಗೆ 1,000 ರೂಪಾಯಿ ಇನ್ಶೂರೆನ್ಸ್ ತಗೊಂಡಿದ್ರು. 20 ಲಕ್ಷ ರೂಪಾಯಿ ಯಾವುದೇ ಒಂದು ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲದೆ ಅವ್ರಿಗೆ 20 ಲಕ್ಷ ರೂಪಾಯಿ ಲಾಸ್ಟ್ ವೀಕ್ ನಮ್ಮ ಲೀಡ್ ಬ್ಯಾಂಕ್ ಇವ್ರನ್ನೂ ಕರೆಸಿ ನಮ್ಮ ಪ್ರೋಗ್ರಾಮ್ ಮಾಡಿ ಕೋಲಾರದಲ್ಲಿ ಒಂದು ಕೊಟ್ಟರು. ಇನ್ನ ಒಂದು ತಿಳಿಸೋದಕ್ಕೆ ಇದು ಮಾಡ್ತೀನಿ. ನಮ್ಮ ಬ್ಯಾಂಕಿನ ನಮಸ್ಕಾರ, ನನ್ನ ಹೆಸರು ಕೃಷ್ಣಮೂರ್ತಿ, ದಳಸ್ನೂರು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ವ್ಯವಸ್ಥಾಪಕ. ಈ ದಿನ ಕೇಂದ್ರ ಸಹಕಾರ ಸಹಯೋಗದೊಂದಿಗೆ ಮತ್ತೆ ನಮ್ಮ ಲೀಡ್ ಬ್ಯಾಂಕ್ ಕೋಲಾರ FLC ಅವರ ಸಹಯೋಗದೊಂದಿಗೆ ನಮ್ಮ ಗ್ರಾಮ ಪಂಚಾಯಿತಿಯ ಸಹಯೋಗದೊಂದಿಗೆ ಈ ದಳಸನೂರು ಗ್ರಾಮದಲ್ಲಿ ಬ್ಯಾಂಕಿನ ಕಡೆಯಿಂದ FLC ಆರ್ಥಿಕ ಸಾಕ್ಷರತಾ ಆಂದೋಲನ ಅಂತ ಹೇಳ್ಬಿಟ್ಟು ಒಂದು ಕ್ಯಾಂಪ್ ಮಾಡಿದೀವಿ. ಈ ಕ್ಯಾಂಪ್ ಅಲ್ಲಿ ಸಾರ್ವಜನಿಕರಿಗೆ ಬ್ಯಾಂಕಿಂದ ಸಿಗುವ ಸಾಲ ಸೌಲಭ್ಯಗಳು ಮತ್ತೆ ವಿಮಾ ಸೌಲಭ್ಯಗಳು ಮತ್ತೆ ಆರ್ಥಿಕ ಸುರಕ್ಷತೆ ಅದರ ಬಗ್ಗೆ ಒಂದು ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನ ಇವತ್ತು ನಾವು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀವಿ. ಅವಶ್ಯಕತೆ ಇರತಕ್ಕಂತ ಮಾಹಿತಿ ಮತ್ತೆ ಉಳು ಮೇಯಿಸ್ಬೇಕಾದ್ರೆ ತುಂಬಾ ಜನಕ್ಕೆ ತೊಂದರೆಗಳು ಬರುತ್ತೆ. ಏನಪ್ಪಾ ಅಂತಂದ್ರೆ ಗೂಡು ಸರಿಯಾಗಿ ಕಟ್ಟಲ್ಲ, ಗೂಡಿಗೆ ಏನೋ ಸೋಂಕು ತಗಲಿದೆ, ಮತ್ತೆ ಗಿಡ ಬೆಳೆಸ್ತೀರಾ, ಗಿಡ ಬೆಳೆಸಿದಾಗ ಸರಿಯಾಗಿ ಅದು ಬೆಳೆ ಬಂದಿಲ್ಲ. ಅದಕ್ಕೆಲ್ಲಾನು ನಮ್ಮ ಸೈನ್ಸ್ ಸಿಟಿ ಸರ್ ಅವರು ನಿಮ್ಗೆ ಹೇಳಿದ್ರು, ಏನು ಇಂಥ ಔಷಧಿ ಹೊಡಿಬೇಕು, ಈ ರೀತಿ ಬೆಲ್ಲ ಎಲ್ಲ ಸೇರಿಸಿ ಒಂದು ಎಲ್ಲ ಹೇಳಿದ್ರಲ್ಲ, ಅದನ್ನ ಆ ಒಂದು ಪದ್ಧತಿಯನ್ನ ಬಳಸಿ ಒಳ್ಳೆ ಒಂದು ಇಳುವರಿ ಬರೋ ತರ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಮ್ ಸರ್ ಅವರು ನಿಮ್ಗೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಮಾಹಿತಿನಲ್ಲಿ ನಿಮ್ಗೇನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ಅವ್ರ ನಂಬರ್ ಕೊಟ್ಟಿದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ. ಆ ಇಳುವರಿ ಹೆಂಗೆ ತಗೋಬೇಕು ಗೂಡು. ದಳಸ್ನೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ನಂಜೇಗೌಡ ಮಾತಾಡೋದು. ನಮ್ಮೂರಲ್ಲಿ ರೇಷ್ಮೆಯಿಂದ ಏನೇನು ತೊಂದರೆ ಇತ್ತು ಅದೆಲ್ಲ ಬಂದು ರೆಡಿ ಮಾಡೋಕ್ಕೆ ಸೈಂಟಿಸ್ಟ್ ಎಲ್ಲ ಬಂದಿದ್ದಾರೆ. ನಮ್ಮೂರು ಬಂದು ತುಂಬ ಸಂತೋಷ ಆಯಿತು. ಮತ್ತು ಆದಮೇಲೆ ಈ ಬ್ಯಾಂಕಿಂದ ಏನೇನು ಇನ್ಶೂರೆನ್ಸ್ ಕಟ್ಟಬೇಕು, ಯಾವ ಪಾಲಿಸಿ ಇದೆ, ಏನೇನಿದೆ ಅಂತ ನಮ್ಮ ವ್ಯವಸ್ಥಾಪಕರಂತ ಕೃಷ್ಣ ಸಾರು ಅಷ್ಟು ಚೆನ್ನಾಗಿ ತಿಳಿಸಿ ಕೊಟ್ಟಿದ್ದಾರೆ. ಅವ್ರಿಗೆಲ್ರಿಗೂ ಧನ್ಯವಾದ ಹೇಳೋದಕ್ಕೆ, 4 ಮಾತು ಮಾತಾಡೋದಕ್ಕೆ ಅವಕಾಶ ಕೊಡೋಕ್ಕೆ ನಿಮಗೆಲ್ಲ ಹೊಂದಿಸ್ತಾ ಇದ್ದೀನಿ. ನಾವಿನ ರೈತರು ತರಕಾರಿ ರೈತರ ಹತ್ರ ಹೋಗ್ತಾರೆ, 5,000 ರೂಪಾಯಿ ಒಂದು ಕನ್ಸಲ್ಟೇಷನ್ಗೆ. ಅವ್ರಿಗೆ ಒಂದು ಕನ್ಸಲ್ಟೇಷನ್ ಅವ್ನು ಲೀಸ್ಟ್ ಕೊಟ್ಟಿರ್ತಾನೆ. ಒಂದು ಇದು ಶಿಲೀಂಧ್ರನಾಶಕ, ಒಂದು ಕೀಟನಾಶಕ, ಒಂದು ಟಾನಿಕ್ ಅಂತ ಎಲ್ಲ 10-12 ಕೆಮಿಕಲ್ಸ್ ಇರ್ತಾವ. ಕಡಿಮೆ ಅಂದ್ರೂ 7-8 ರೂಪಾಯಿ ರೈತರಿಗೆ ಚಾರ್ಜ್ ಆಗತ್ತದ. ಆ 7-8 ರೂಪಾಯಿ ಅವನಿಗೆ 5,000 ರೂಪಾಯಿ ಎಲ್ಲ ಕೊಟ್ಕೊಂಡು ಹೊಡಿತಾರೆ, ಯಾವ್ದೋ ಒಂದು ಕೆಲಸ ಮಾಡುತ್ತೆ. ಹಂಗ್ ದುಡ್ಡು ಖರ್ಚು ಮಾಡಿಸ್ಬೇಕಂದ್ರೆ ನಮ್ಗೆ ಇಲ್ಲಿಂದ ಹೇಳ್ಕೊಂಡು ಹೇಳಿ ನಿಮಗೆ ಎಷ್ಟು ಕೆಮಿಕಲ್ಸ್ ಬೆಳೆ ಹೇಳಿ ನಾವೇ ಹೇಳ್ತೀವಿ. ಕೆಮಿಕಲ್ಸ್ ಇಂದ ಅದು ಉದ್ಧಾರ ಯಾರು ಆಗಿಲ್ಲ, ಆಗೋದು ಇಲ್ಲ. ಅದರಿಂದ
ಹಂಗಾಗಿ ನಾವು ಸರ್ಕಾರದ ಪರವಾಗಿ ಹೇಳ್ತಿದೀವಿ ಅಂತಂದ್ರೆ ನಮ್ಮ ಮಾತಿಗೆ ಒಂದ್ ಸ್ವಲ್ಪ ತೂಕ ಇರುತ್ತೆ. ದಯವಿಟ್ಟು ಅದನ್ನ ಅಳವಡಿಸ್ಕೊಳ್ಳಿ. ತುಂಬಾ ಸುಲಭ. ಎಲ್ಲ ಅಜ್ಜಂದ್ರೆಲ್ಲ ಮಾಡಿರೋದೇ ನಿಮ್ಮಿಂದ. ಅದರಿಂದ ಭೂಮಿ ಉಳಿಯತ್ತೆ. ಯಾವುದೇ ಬೆಳೆ ಹಾಕ್ಲಿ, ನೀವು ತರಕಾರಿನ ಮಾಡ್ತೀರಾ ಮಾಡ್ರಿ, ಅದಕ್ಕೂ ಇದನ್ನ ಉಪಯೋಗಿಸಿ, ಅದರಿಂದ ಒಳ್ಳೇದೇ. ನೀವು ರೇಷ್ಮೆ ಬಿಮಾ ಯೋಜನಾ ಮತ್ತೆ ಅಟಲ್ ಪೆನ್ಷನ್ ಯೋಜನಾ, ಈ ಮೂರು ಒಂದು ಒಳ್ಳೆ ಮುತ್ತಿನಂತ ಪ್ರೋಗ್ರಾಮ್ಗಳು. ಅಂದ್ರೆ ಒಂದು ಕಡಿಮೆ ಪ್ರೀಮಿಯಂಗೆ ಒಂದು ಜನಸಾಮಾನ್ಯರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸ್ಬೇಕು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಎಲ್ಲಾ ಬ್ಯಾಂಕ್ಗಳ ಸಹಯೋಗದೊಂದಿಗೆ ಇದು ತಂದಿರ್ತಕ್ಕಂಥ ಒಂದು ಪ್ರೋಗ್ರಾಮ್. ಇದನ್ನ ನಮ್ಮ ಯಾಕೋಸ್ಕರ ಈ ಜಾಗೃತಿಯನ್ನು ಮೂಡಿಸ್ತಾ ಇದೀವಿ ಅಂದ್ರೆ, ಇದಾಗ್ಲೇ ಬಂದು ಹಲವಾರು ವರ್ಷಗಳಾಗಿದೆ, ಎಲ್ಲರೂ ಮೆಂಬರ್ಗಳಾಗಿದ್ದೀರಾ. ಆದ್ರೂ ನಮ್ಮ ಕೋಲಾರ ಈ ಡಿಸ್ಟ್ರಿಕ್ಟ್ ಲೆಕ್ಕ ಹಾಕಿದ್ರೆ ಬರೀ 21% ಆಗಿದೆ. 100% ಅಲ್ಲಿ ಬರೀ 21% ಮಾತ್ರ ಎನ್ರೋಲ್ಮೆಂಟ್ ಆಗ್ತಾ ಇದೆ. ಇನ್ನ ಇಲ್ಲಿ ಬಾಕಿ ಎನ್ರೋಲ್ಮೆಂಟ್ ಆಗುವಂತದ್ದು ತುಂಬಾ ಇದೆ. ಈಗ PMJJY ಅಂದ್ರೆ ಮತ್ತೆ ಅದು ನಿಮ್ಗೆ ಲಾಸ್ ಆಗದಂಗೆ, ಹಾಕಿರೋ ಬಂಡವಾಳ ಬರದೆ ಗೂಡ್ ಅದೆಲ್ಲ ಸರಿ ಕಟ್ಟದೆ ಸರಿಯಾಗಿ ಬೆಳೆ ಬರ್ದಂಗ ಅದಾಗಿದ್ರೆ ಏನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಮ್ ಸರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮ್ಗೆ ಪೂರ್ತಿ ಮಾಹಿತಿ ಕೊಡ್ತಾರೆ. ಇದಿಷ್ಟು ವಿಷಯಗಳನ್ನ ನಾವಿಲ್ಲಿ ಚರ್ಚೆ ಮಾಡಿದ್ದೀವಿ. ಬಂದು ಎಲ್ರು ಈ ಒಂದು ಮಾಹಿತಿ ಪಡೆದಿರೋದಕ್ಕೆ ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಫಸ್ಟ್ ನಮ್ಮ ಭಾರತ ದೇಶಕ್ಕೆ ಬಂದಾಗ ಅದು ಪಂಜಾಬ್ ಫಸ್ಟ್ ಪಂಜಾಬಿನ ರೈತರು ಅದನ್ನ ಅಳವಡಿಸ್ಕೊಂಡಿದ್ದು. ಈಗಲೂ ಹೇಳಿದ್ವಿ ಅಂತಂದ್ರೆ ಪಂಜಾಬ್ ಅಲ್ಲಿ ಇದು ರೈಸ್ ಪ್ರೊಡಕ್ಷನ್ ಅಂತ ಹೇಳ್ತೀವಲ್ಲ, ಭತ್ತ, ಅದು ತುಂಬಾ ಅತಿ ಹೆಚ್ಚು. ಯಾವ ರೇಂಜಿಗೆ ರಾಸಾಯನಿಕ ಉಪಯೋಗಿಸಿದ್ರು ಅಂದ್ರೆ ಈಗ ಪಂಜಾಬ್ ಇಂದ ರಾಜಸ್ಥಾನದಲ್ಲಿ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಇದೆ. ಆ ಹಾಸ್ಪಿಟಲ್ಗೆ ಹೋಗುವಂತ ಟ್ರೈನ್ ಹೆಸರೇ ಕ್ಯಾನ್ಸರ್ ಟ್ರೈನ್ ಅಂತ ಇಟ್ಬಿಟ್ಟಿದ್ದಾರೆ. ದಿನಕ್ಕೆ ಸಾವಿರಾರು ಜನ ಕ್ಯಾನ್ಸರ್ ಪೇಷಂಟ್ಸ್ ಪಂಜಾಬ್ ಇಂದ ರಾಜಸ್ಥಾನ ಆ ಟ್ರೈನಿಗೆ ಹೋಗೋದು. ಅಷ್ಟು, ಯಾಕಂದ್ರೆ ರಾಸಾಯನಿಕ ತಿಂದು ತಿಂದು ಕ್ಯಾನ್ಸರ್ ಪೇಷಂಟ್ಸ್ ಹಂಗೆ ರೈಸ್ ಆಗ್ತಾ ಹೋಗ್ತಾ ಇದೆ. ಆ ಒಂದು, ಯಾಕಂದ್ರೆ ಕಣ್ಣು ಮುಂದೆ ನಮ್ಮ ಉದಾಹರಣೆ ಇದೆ. ಆ ಒಂದು ದಿಕ್ಕಲ್ಲಿ ನಾವು ಹೋಗ್ಬಾರ್ದು. ಅದಕ್ಕೆ ನಮ್ಮ ಅಜ್ಜಂದರಿಗೆಲ್ಲ ನಮ್ಮ ನಾಗರಾಜ್ ಸರ್, ವೆಂಕಟೇಶ್ ಸರ್, ರಾಮಚಂದ್ರ ಸರ್ ಅಂತ ಬಂದಿದ್ದಾರೆ. ಇವರು ನಿಮಗೆ ನಮ್ಮ ಏನು ಹಣಕಾಸುಗಳ ಬಗ್ಗೆ, ನಮ್ಮ ಫೆಸಿಲಿಟಿ ಏನಿದೆ, ಇದರ ಉಪಯೋಗಗಳೇನು ಅನ್ನೋದ್ರ ಬಗ್ಗೆ ಮುಂದೆ ಸವಿವರವಾಗಿ ತಿಳಿಸ್ತಾರೆ. ಇಲ್ಲ, ನಾನು ಈ ವೇದಿಕೆನ ಯಾವುದೇ ಕಾರಣಕ್ಕೂ ನಿಮ್ಮನ್ನ ರೇಷ್ಮೆಗೆ ವಾಪಸ್ ಬನ್ನಿ, ರೇಷ್ಮೆನೆ ಕಂಟಿನ್ಯೂ ಮಾಡಿ ಅಂತ ಸತ್ಯವಾಗ್ಲೂ ಹೇಳಲ್ಲ. ನಾನೊಬ್ಬ ರೈತನ ಮಗ. ರೈತನಿಗೆ ಹಿತಾಸಕ್ತಿಯಿಂದಲೇ ನಾವು ಈ ಕೃಷಿ ಎಲ್ಲ ಓದ್ಬಿಟ್ಟು PhD ಮಾಡ್ಬಿಟ್ಟು ವಿಜ್ಞಾನಿ ಆಗಿರೋದು. ರೈತರಿಗೆ ಯಾವ್ದ್ರಲ್ಲಿ ಹಿತಾಸಕ್ತಿ ಇದೆ, ನಿಮಗೆ ಮ್ಯಾಂಗೋ ಬೆಳೆಸ್ಕೋಬೇಕಾ, ಬೆಳೆಸ್ಕೊಳ್ಳಿ, ತೊಂದರೆ ಇಲ್ಲ. ಅದ್ರಲ್ಲಿ ನಿಮಗೆ ಲಾಭ ಆಗ್ಬೇಕು. ಯಾವುದೇ ಕಾರಣಕ್ಕೆ ಒಂದೇ ಒಂದು ಲಾಟ್ರಿ ಹೊಡಿಯತ್ತೆ, ಒಂದೇ ದಿವಸದಲ್ಲಿ ರಾತ್ರಿ ಶ್ರೀಮಂತ ಆಗ್ಬಿಡ್ತೀನಿ, ದುಡ್ಡಿನ ವಿಷಯದಾಗ ಒಂದೇ ದಿವಸದಲ್ಲಿ ಏನೋ ಒಂದು ಕಾಸು ಬಂದ್ಬಿಡುತ್ತೆ ಅಂತ ದಯವಿಟ್ಟು ಯಾವುದೇ ಬೆಳೆಗಳಿಗೆ ಹೋಗ್ಬೇಡಿ. ಎಲ್ಲೋ ಒಂದ್ ಕಡೆ ಯಾವ್ದೋ ಒಬ್ಬ ರೈತನಿಗೆ ಟೊಮೆಟೊ ಕರೆಕ್ಟ್ ಆಗಿ ಆ ಪ್ರೈಸಿಗೆ ಸಿಕ್ಬಿಡ್ತಾನೆ, ಕೋಟಿಗಟ್ಲೆ ಮಾರ್ಕೊಂಡ್ಬಿಡ್ತಾನೆ. ಅದನ್ನೇ ನಂಬ್ಕೊಂಡು 20 ಜನ ಹೋಗ್ತಾರೆ, ಅದ್ರಲ್ಲಿ 18 ಜನ ಫುಲ್